ಶ್ರೀಲಂಕಾದಲ್ಲಿ 200 ಜನರ ಜೀವ ತೆಗೆದಿರುವ ದಿತ್ವಾ ಚಂಡಮಾರುತ ತಮಿಳುನಾಡು ಮತ್ತು ಆಂಧ್ರಪ್ರದೇಶಕ್ಕೂ ಭಾರೀ ಆತಂಕ ಮೂಡಿಸಿದೆ. ತಮಿಳುನಾಡಿನ ಕರಾವಳಿಗೆ ದಿತ್ವಾ ಸೈಕ್ಲೋನ್ ಅಪ್ಪಳಿಸಲಿದೆ. ಈಗಾಗಲೇ ಮಳೆಯ ಆರ್ಭಟ ಆರಂಭವಾಗಿದೆ. ಮತ್ತಷ್ಟು ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮುನ್ಸೂಚನೆಯನ್ನ ನೀಡಲಾಗಿದೆ. ತಮಿಳುನಾಡಿನ ಕರಾವಳಿ ಸುತ್ತಲ ಭಾಗದಲ್ಲಿ 6,000 ಪುನರ್ವಸತಿ ಶಿಬಿರಗಳನ್ನ ಸ್ಥಾಪಿಸಲಾಗಿದೆ. ಇತ್ತ ಮಳೆ ಆರಂಭವಾಗಿದ್ದು ನಾಗಪಟ್ಟಣಂನಲ್ಲಿ 9,000 ಎಕರೆ ಉಪ್ಪಿನ ಗದ್ದೆಗಳಿಗೆ ಹಾನಿಯಾಗಿದೆ. ನೆರೆಯ ಪುದುಚೇರಿಯಲ್ಲೂ ದಿತ್ವಾ ಚಂಡಮಾರುತದ ಕಾರಣಕ್ಕೆ ಭಾರೀ ಮಳೆ ಆರಂಭವಾಗಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಆಂಧ್ರಪ್ರದೇಶಕ್ಕೂ ಚಂಡಮಾರುತದ ಭೀತಿ ಕಾಡಿದ್ದು ರಣಮಳೆಯಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ. ದಿತ್ವಾ ಚಂಡಮಾರುತ ಅಪ್ಪಳಿಸುವ ಮೊದಲೇ ತಮಿಳುನಾಡಿನಲ್ಲಿ ಭಾರೀ ಮಳೆಗೆ ಸರಣಿ ಅವಘಡಗಳು ಸಂಭವಿಸಿದೆ. ತಮಿಳುನಾಡಲ್ಲಿ ಮಳೆಯ ಆರ್ಭಟಕ್ಕೆ ಸಾಲು ಸಾಲು ಅವಘಡಗಳೇ ಸಂಭವಿಸಿದೆ. ತಾಂಜಾವೂರಲ್ಲಿ ಮಳೆ ಅಬ್ಬರಕ್ಕೆ ಮನೆಗೋಡೆ ಕುಸಿದು 2 ಬಲಿಯಾಗಿದ್ದಾರೆ. ಮಾಯಿಲಾದುಥುರೈನಲ್ಲಿ ವಿದ್ಯುತ್ ಪ್ರವಹಿಸಿ 20 ವರ್ಷದ ಯುವಕ ಬಲಿಯಾಗಿದ್ದಾನೆ. 149 ಜಾನುವಾರುಗಳು ಮಳೆ ಅವಾಂತರದಲ್ಲಿ ಬಲಿಯಾಗಿವೆ. 57,000 ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆ ನಾಶವಾಗಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ 28 ಡಿಸಾಸ್ಟರ್ ರೆಸ್ಪಾನ್ಸ್ ತಂಡಗಳ ನಿಯೋಜನೆ ಮಾಡಿ ಅಗತ್ಯ ಕ್ರಮ ವಹಿಸಿರುವುದಾಗಿ ಸಚಿವ ರಾಮಚಂದ್ರನ್ ಮಾಹಿತಿ ನೀಡಿದ್ದಾರೆ. ತಮಿಳುನಾಡು, ಆಂಧ್ರ, ಕರಾವಳಿ ಸೇರಿದಂತೆ ಕರ್ನಾಟಕಕ್ಕೂ ದಿತ್ವಾ ಚಂಡಮಾರುತದ ಪ್ರಭಾವ ಬೀರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಿತ್ವಾ ಚಂಡಮಾರುತದಿಂದ ಕರ್ನಾಟಕದಲ್ಲೂ ಮಳೆಯಾಗುವ ಮುನ್ಸೂಚನೆ ಇದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳನ್ನು ಮಳೆಯಾಗುವ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲೂ ಗುಡುಗು ಸಹಿತ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇನ್ನು ಉತ್ತರ ಕನ್ನಡ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ವಿಜಯಪುರ ಜಿಲ್ಲೆಯಲ್ಲಿ ಒಣಹವೆ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ದಿತ್ವಾ ಚಂಡಮಾರುತದ ಪರಿಣಾಮದ ಬಗ್ಗೆ ಬೆಂಗಳೂರಲ್ಲಿ ಹವಾಮಾನ ಇಲಾಖೆ ತಜ್ಞ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮೈಕೊರೆಯುವ ಚಳಿ, ಮೋಡ ಕವಿದ ವಾತಾವರಣ ಇರಲಿದೆ ಅಂತ ತಜ್ಞರು ತಿಳಿಸಿದ್ದಾರೆ. ಶ್ರೀಲಂಕಾ ಕರಾವಳಿಯಲ್ಲಿ ನರಕ ಸೃಷ್ಟಿಸಿರುವ ದಿತ್ವಾ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಲ್ಲಿ ವಾತಾವರಣವನ್ನೇ ಬದಲಿಸಿದೆ. ನಗರದಲ್ಲಿ ತಾಪಮಾನ 16 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ಮೈಕೊರೆಯುವ ಚಳಿ ತೀವ್ರಗೊಂಡಿದೆ. ಇದೇ ತಣ್ಣನೆ ವಾತಾವರಣ ಇನ್ನೂ 3 ದಿನ ಮುಂದುವರಿಯುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಬೆಂಗಳೂರಿನ ಮೈಕೊರೆಯೋ ಚಳಿಯ ಬಗ್ಗೆ ಮಾತನಾಡಿದ್ದ ಡಿಸಿಎಂ ಡಿಕೆ, ಬೆಂಗಳೂರಲ್ಲಿ ಶಿಮ್ಲಾ ರೀತಿಯ ವಾತಾವರಣ ಇದೆ. ಬೆಂಗಳೂರಿನ ವಾತಾವರಣ ಹಾಗೂ ಸಂಸ್ಕೃತಿ ಅದ್ಭುತವಾಗಿದೆ ಎಂದರು. ಇನ್ನು ಚುಮು ಚಳಿಗೆ ನಡುಗುತ್ತಲೇ ವಾಕ್ ಮಾಡ್ತಿರೋ ಬೆಂಗಳೂರು ಮಂದಿ ಬೆಂಗಳೂರಿನ ವಾತಾವರಣ ಮಿನಿ ಸ್ವಿಟ್ಜರ್ಲ್ಯಾಂಡ್ ರೀತಿ ಫೀಲ್ ಆಗ್ತಿದೆ ಎಂದಿದ್ದಾರೆ. ಉಪನ್ಯಾಸಕನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಳಗಾವಿಯ ಖಾಸಗಿ ಕಾಲೇಜಿನ ಉಪನ್ಯಾಸಕ ನಾಗೇಶ್ವರ್ 2 ವರ್ಷಗಳಿಂದ ವಿದ್ಯಾರ್ಥಿನಿ ಮೇಲೆ ನಿರಂತರ ಅತ್ಯಾಚಾರ ಎಸಗಿರೋ ಆರೋಪ ಮಾಡಲಾಗಿದೆ. ವಿದ್ಯಾರ್ಥಿನಿಗೆ ಜೀವ ಬೆದರಿಕೆ ಹಾಕಿ ಉಪನ್ಯಾಸಕ ಕ್ರೌರ್ಯವೆಸಗಿದ್ದಾನೆ ಎನ್ನಲಾಗಿದೆ. ನನ್ನೊಂದಿಗೆ ಲೀವ್ ಇನ್ ರಿಲೇಶನ್ಶಿಪ್ ಇಟ್ಟುಕೊಳ್ಳಬೇಕು, ಕರೆದ ಕಡೆ ಬರಬೇಕು, ಇಬ್ಬರ ಮಧ್ಯೆ ಇರುವ ಸಂಬಂಧ ಯಾರ ಬಳಿಯೂ ಹೇಳಬಾರದು, ಬಹಿರಂಗಪಡಿಸಿದ್ರೆ ಕೊಲೆ ಮಾಡುವುದಾಗಿ ಉಪನ್ಯಾಸಕ ಬೆದರಿಕೆ ಹಾಕಿದ್ದಾಗಿ ಆರೋಪಿಸಲಾಗಿದೆ. ಸದ್ಯ ನಾಗೇಶ್ವರ್ ವಿರುದ್ಧ ಯುವತಿ ಪೋಷಕರು ದೂರು ನೀಡಿದ್ದು ಉಪನ್ಯಾಸಕನನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಪಟ್ಟದ ಜಟಾಪಟಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನ್ನ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಎಂದಿದ್ದಾರೆ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ, ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 7 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್, ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೆ ಒಂದೇ.
ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ಇನ್ನು ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯರನ್ನ ಡಿನ್ನರ್ ಮೀಟಿಂಗ್ಗೆ ಆಹ್ವಾನಿಸುತ್ತೇನೆ ಅಂತಲೂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಪಟ್ಟದ ಜಟಾಪಟಿ ವೇಳೆ ಒಕ್ಕಲಿಗ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರು. ಈ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಮಾಡಿಕೊಳ್ಳುವುದು ರಾಜಕಾರಣಿಗಳಿಗೆ ಶೋಭೆ ತರಲ್ಲ ಎಂದಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ತಿರುಗೇಟು ನೀಡಿದ ಡಿಕೆ ಶಿವಕುಮಾರ್, ಸ್ವಾಮೀಜಿಗಳು ಅವರ ಪ್ರೀತಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎಂದಿದ್ದಾರೆ. ನಾವು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರುತ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಕರೆದ ನಾನು ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರೋ ದೇವೇಗೌಡರು ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದು ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕೊಂಡು ಏನು ಮಾಡಲಿಲ್ಲ. ಶ್ರೀಕೃಷ್ಣ ಮಠಕ್ಕೆ ಮೋದಿ ಭೇಟಿ ಕೊಟ್ಟು ಹೋದ ನಂತರ ಕನಕನ ಕಿಂಡಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಉಡುಪಿ ಮಾಜಿ ಸಚಿವ ಬಿಜೆಪಿ ಮುಖಂಡ ಪ್ರಮೋದ್ ಮಧ್ವರಾಜ್ ಲಕ್ಷ ಖರ್ಚು ಮಾಡಿ ಸ್ವರ್ಣ ಕಿಂಡಿ ಕೊಡುಗೆ ನೀಡಿದ್ರು. ಆದರೆ ಉದ್ಘಾಟನೆ ವೇಳೆ ಪ್ರಮೋದ್ ಮಧ್ವರಾಜ್ ಇರಲೇ ಇಲ್ಲ. ಪ್ರಮೋದ್ ಮಧ್ವರಾಜ್ಗೆ ಆಹ್ವಾನ ನೀಡದೆ ನಿರ್ಲಕ್ಷ್ಯ ತೋರಿದ್ರ ಅನ್ನುವ ಚರ್ಚೆ ಶುರುವಾಗಿದೆ. ಮಠದಿಂದ ಕನಕನನ್ನ ದೂರ ಬಿಟ್ಟಂತೆ ಕನಕನ ಕಿಂಡಿಯಿಂದ ಪ್ರಮೋದ್ ಮಧ್ವರಾಜ್ರನ್ನ ದೂರ ಬಿಟ್ಟರೇನೋ ಕೃಷ್ಣ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮಧ್ವರಾಜ್ ಬೆಂಬಲಿಗರು ಟೀಕೆ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಪ್ರಮೋದ್ ಮಧ್ವರಾಜ್, ನನಗೆ ಪ್ರವೇಶ ಯಾರಿಂದ ಯಾಕಾಗಿ ನಿಷೇಧಿಸಲ್ಪಟ್ಟಿತು ಅಂತ ಗೊತ್ತಿಲ್ಲ, ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ. 128ನೇ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಅಂಧರ T20 ವಿಶ್ವಕಪ್ ಗೆದ್ದ ಭಾರತ ಮಹಿಳಾ ತಂಡವನ್ನ ಅಭಿನಂದಿಸಿದ್ದಾರೆ. ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ತೋರಿದ ಕ್ರೀಡಾಪಟುಗಳನ್ನ ಶ್ಲಾಘಿಸಿರುವ ಮೋದಿ, ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಮತ್ತಷ್ಟು ಸಾಧನೆಯನ್ನ ಮಾಡಬೇಕು, ಎಲ್ಲ ಒಂದಾಗಿ ದೇಶವನ್ನ ಮತ್ತಷ್ಟು ಪ್ರಗತಿಯತ್ತ ಕೊಂಡೊಯ್ಯಬೇಕು ಎಂದಿದ್ದಾರೆ. ಹೊಸ ತಲೆಮಾರಿನ ಯುವಕರ ದೃಢ ಸಂಕಲ್ಪ ವಿಕಸಿತ್ ಭಾರತ್ನ ಅತಿದೊಡ್ಡ ಶಕ್ತಿ ಎಂದಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಮತ್ತು ತುಮಕೂರಿನ ಜೇನುತುಪ್ಪದ ಸ್ವಾದವನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಸ್ಯವರ್ಗ ಜೇನುತುಪ್ಪದ ಉತ್ಪಾದನೆಗೆ ಅತ್ಯುತ್ತಮ ಅಂತ ಪರಿಗಣಿಸಲಾಗಿದೆ. ತುಮಕೂರಿನ ಶಿವಗಂಗಾ ಕಾಳಂಜಿಯ ಜೀವಿದಂ ಕೂಡ ಹಲವು ರೈತರಿಗೆ ಕೆಲಸ ಕೊಟ್ಟಿದೆ ಎಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಗರಣ ಮತ್ತೊಮ್ಮೆ ಗಾಂಧಿ ಕುಟುಂಬವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಪ್ರಕರಣ ಸಂಬಂಧ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ಎಫ್ಐಆರ್ ದಾಖಲಿಸಿಕೊಂಡಿದೆ. ಈ ಎಫ್ಐಆರ್ನಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ 6 ಜನರ ಹೆಸರು ಉಲ್ಲೇಖವಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ತನಿಖೆ ನಡೆಸುತ್ತಿರುವ ಇಡಿ ಏಪ್ರಿಲ್ನಲ್ಲೇ ಚಾರ್ಜ್ ಶೀಟ್ ದಾಖಲಿಸಿತ್ತು. ಇದಾದ 6 ತಿಂಗಳ ಬಳಿಕ ಜಾರಿ ನಿರ್ದೇಶನಾಲಯ ದೆಹಲಿ ಪೊಲೀಸರ ಆರ್ಥಿಕ ವಿಭಾಗಕ್ಕೆ ಮತ್ತೆ ದೂರು ನೀಡಿತು. ಇದರ ಅನ್ವಯ ಅಕ್ಟೋಬರ್ 3ರಂದು ಎಫ್ಐಆರ್ ದಾಖಲಿಸಲಾಗಿದೆ. ಶನಿವಾರ ದೆಹಲಿ ಕೋರ್ಟ್ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಡಿಸೆಂಬರ್ 16ರಂದು ತನ್ನ ತೀರ್ಪು ನೀಡುವುದಾಗಿ ಹೇಳಿದೆ. ಈ ಬೆಳವಣಿಗೆಯ ಮಧ್ಯೆ ಹೊಸ ಎಫ್ಐಆರ್ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ಒಟ್ಟು 6 ವ್ಯಕ್ತಿಗಳು 3 ಸಂಸ್ಥೆಗಳ ಹೆಸರು ಹೊಸ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಸಾಗರೋತ್ತರ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ, ಇತರೆ 3 ವ್ಯಕ್ತಿಗಳು ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡ್, ಯಂಗ್ ಇಂಡಿಯನ್, ಡೋಟೆಕ್ಸ್ ಮರ್ಚೆಂಡೈಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧ ದಾಖಲಾದ ಹೊಸ ಎಫ್ಐಆರ್ನಲ್ಲಿ ರಾಹುಲ್ ಮತ್ತು ಸೋನಿಯಾ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೋಲ್ಕತಾ ಮೂಲದ ನಕಲಿ ಕಂಪನಿ ಎನ್ನಲಾದ ಡೋಟೆಕ್ಸ್ ಮರ್ಚೆಂಡೈಸ್ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿಗೆ 1 ಕೋಟಿ ನೀಡಿದೆ. ಯಂಗ್ ಇಂಡಿಯನ್ ಲಿಮಿಟೆಡ್ನಲ್ಲಿ ಸೋನಿಯಾ, ರಾಹುಲ್ ಸೇರು ಹೊಂದಿದ್ದಾರೆ.
YIL ಅಂದ್ರೆ ಯಂಗ್ ಇಂಡಿಯನ್ ಲಿಮಿಟೆಡ್ನಲ್ಲಿ ಸೋನಿಯಾ ರಾಹುಲ್ ಗಾಂಧಿ 76% ಷೇರು ಹೊಂದಿದ್ದಾರೆ. ಈ ವಹಿವಾಟಿನ ಮೂಲಕ ಯಂಗ್ ಇಂಡಿಯನ್ ಕಾಂಗ್ರೆಸ್ಗೆ 50 ಲಕ್ಷ ರೂಪಾಯಿಗಳನ್ನ ಪಾವತಿಸಿದ್ದು, ಕೇವಲ 50 ಲಕ್ಷ ರೂಪಾಯಿ ನೀಡಿ ಸುಮಾರು 2,000 ಕೋಟಿಗಳ ಆಸ್ತಿಯನ್ನ ಹೊಂದಿದ್ದ AJL ಕಂಪನಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದು, ಗಾಂಧಿ ಕುಟುಂಬದ ವಿರುದ್ಧ ವಂಚನೆ ಆರೋಪ ಹೊರಿಸಲಾಗಿದೆ. ಇನ್ನು ಗಾಂಧಿ ಕುಟುಂಬದ ವಿರುದ್ಧ ದಾಖಲಾಗಿರುವ ಮತ್ತೊಂದು FIR ಬಗ್ಗೆ ಕೈ ನಾಯಕ ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಜೋಡಿ ಕಾಂಗ್ರೆಸ್ನ ಉನ್ನತ ನಾಯಕತ್ವದ ವಿರುದ್ಧ ನಿರಂತರ ಬೆದರಿಕೆ ಹಾಕ್ತಿದೆ. ರಾಜಕೀಯ ಸೇಡು ತೀರಿಸಿಕೊಳ್ಳುವಲ್ಲಿ ನಿರತವಾಗಿದೆ. ಯಾರು ಭಯಭೀತರಾಗಿರ್ತಾರೋ ಅಂಥವರು ಬೇರೆಯವರನ್ನ ಹೆದರಿಸಲು ಯತ್ನಿಸುತ್ತಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಪೂರ್ಣವಾಗಿ ಸುಳ್ಳು ಮತ್ತು ಆಧಾರ ರಹಿತವಾದದ್ದು. ಅಂತಿಮವಾಗಿ ನ್ಯಾಯ ಮೇಲುಗೈ ಸಾಧಿಸುತ್ತದೆ. ಸತ್ಯಮೇವ ಜಯತೆ. ಬೆಂಗಳೂರಿನಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ನುಗ್ಗೆಕಾಯಿ ಕೆಜಿಗೆ 500ರ ಗಡಿ ದಾಟಿದೆ. ಹವಾಮಾನ ಬದಲಾವಣೆಯಿಂದ ನುಗ್ಗೆಕಾಯಿ ಇಳುವರಿ ಕಡಿಮೆಯಾಗಿರುವುದರಿಂದ ಜೋಡಿ ನುಗ್ಗೆಕಾಯಿಯ ಬೆಲೆ 100 ರೂಪಾಯಿ ಆಗಿದೆ. ಈಗಾಗಲೇ ಟೊಮ್ಯಾಟೊ ಬೆಲೆ ಅರ್ಧಶತಕ ದಾಟಿದ್ದು, ಇತರ ತರಕಾರಿಗಳು ಅದೇ ಹಾದಿಯಲ್ಲಿ ಸಾಗುತ್ತಿವೆ. 60 ರೂಪಾಯಿ ಇದ್ದ ಟೊಮೆಟೊ ಬೆಲೆ ಇದೀಗ 80ಕ್ಕೆ ಏರಿಕೆಯಾಗಿದೆ. 60 ರೂಪಾಯಿ ಇದ್ದ ಬೆಂಡೆಕಾಯಿ 80ಕ್ಕೆ ಏರಿಕೆಯಾಗಿದೆ. ಅವರೆಕಾಯಿ 80ರಿಂದ 100 ರೂಪಾಯಿಗೆ ಏರಿಕೆಯಾಗಿದೆ. ಗ್ರೀನ್ ಬಟಾಣಿ 80ರಿಂದ 100ಕ್ಕೆ ಏರಿಕೆಯಾಗಿದೆ. ಬೀನ್ಸ್ 60ರಿಂದ 80ಕ್ಕೆ ಏರಿಕೆಯಾದರೆ ತೊಂಡೆಕಾಯಿ 80ರಿಂದ 100ಕ್ಕೆ ಏರಿಕೆ ಕಂಡಿದೆ. ತೊಗರಿಕಾಯಿ 70ರಿಂದ 80ಕ್ಕೆ ಏರಿಕೆಯಾಗಿದೆ. ಕ್ಯಾರೆಟ್ 60ರಿಂದ 80, ಹಣ್ಣು ಹುರುಳಿಕಾಯಿ 100ರಿಂದ 120ಕ್ಕೆ ಏರಿಕೆಯಾಗಿದೆ. ಹಸಿಮೆಣಸಿನಕಾಯಿ 80ರಿಂದ 100 ರೂಪಾಯಿಗೆ ಏರಿಕೆ ಕಂಡಿದೆ. ತೀರಿಕೊಂಡ ತಂದೆಯ ಶವ ಸಂಸ್ಕಾರ ಮಾಡಿ ಬಂದ ಮಗನೂ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಹನೂರು ತಾಲೂಕಿನ ಅಣಗಳ್ಳಿಯಲ್ಲಿ ಈ ಮನಕಲುಕುವ ಘಟನೆ ನಡೆದಿದೆ. ಶನಿವಾರ ತನ್ನ ತಂದೆ ದೊಡ್ಡಲಿಂಗಯ್ಯನ ಅಂತ್ಯ ಸಂಸ್ಕಾರ ಮಾಡಿ ಬಂದು ಮಲಗಿದ್ದ ಮಲ್ಲಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಲ್ಲಣ್ಣ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು. ಊರವರಿಗೆಲ್ಲ ಅಚ್ಚುಮೆಚ್ಚಿನವರಾಗಿದ್ರು. ಮಗನ ಮದುವೆ ದಿನವೇ ತಂದೆ ಹೃದಯಾಘಾತಕ್ಕೆ ಬಲಿಯಾದ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನಡೆದಿದೆ. ಗಂಗಾನಗರದ ಶರಣಯ್ಯ ಸ್ವಾಮಿ ಮೃತ ದುರ್ದೈವಿ. ಶರಣಯ್ಯ ಸಾವಿನ ಹಿನ್ನೆಲೆ ಮದುವೆ ಸಮಾರಂಭ ರದ್ದಾಗಿದ್ದು, ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಕಲರವ ಜೋರಾಗಿದೆ. ವೀಕೆಂಡ್ ಹಿನ್ನೆಲೆ ಫಲಪುಷ್ಪ ಪ್ರದರ್ಶನದತ್ತ ಬೆಂಗಳೂರಿನ ಜನರು ಹೆಜ್ಜೆ ಹಾಕಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಜಿಟಿಜಿಟಿ ಮಳೆ ಜೊತೆಗೆ ವಿಪರೀತ ಚಳಿಯಿದ್ದು, ಇದರ ಮಧ್ಯೆ ಪುಷ್ಪ ಪ್ರಿಯರು ಹೂವಿನ ಲೋಕ ಕಣ್ತುಂಬಿಕೊಂಡಿದ್ದಾರೆ. ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ 17 ರನ್ಗಳ ಗೆಲುವು ಸಾಧಿಸಿದೆ. ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 349 ರನ್ ಗಳಿಸಿತ್ತು. 350 ರನ್ಗಳ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾ 49 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 332 ರನ್ ಗಳಿಸಲಷ್ಟೇ ಶಕ್ತವಾಯಿತು. 3 ಏಕದಿನ ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆ ಸಾಧಿಸಿದೆ. ರಾಂಚಿಯಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ರನ್ ಮಷೀನ್ ಕೊಹ್ಲಿ ಶತಕ ಬಾರಿಸಿ ದಾಖಲೆ ಬರೆದಿದ್ದಾರೆ. 52ನೇ ಶತಕದ ಮೂಲಕ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿದ್ದ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಟೀಂ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಕೂಡ ವಿಶ್ವ ದಾಖಲೆಯ ಪಟ್ಟಿ ಸೇರಿದ್ದಾರೆ. ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬ್ಯಾಟ್ಸ್ಮನ್ ಎಂಬ ಖ್ಯಾತಿ ಗಳಿಸಿದ್ದಾರೆ. ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಹೆಸರಿನಲ್ಲಿದ್ದ ಈ ದಾಖಲೆ ಉಡಿಸಾಗಿದೆ.